ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಲ ನಾನು ಫ್ಲಡ್ ಆದಾಗ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದಾವೆ, ಯಾವ ರೀತಿ ಇದನ್ನು ಮಾಡಬೇಕು ಅಂಥೇಳಿ ಈಗ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಶಿವಾಜಿ ಚೌಕ್ನಲ್ಲಿ ಅದು ಬ್ರಿಡ್ಜಿನ ಒಂದು ಮೇಲಾಗಿತ್ತು, ಅದನ್ನು ಕೂಡ ಇದು ಆಗ್ತಾಯಿತ್ತು. ಅಲ್ಲಿ ಇದು ಮಾಡಿದಾಗ ಒಂದು ಪುರಾತನ ಇದನ್ನು ಕೂಡ ಸಿಕ್ಕಿದೆ, ಸುರಂಗ ಮಾರ್ಗನೂ ಕೂಡ ಸಿಕ್ಕಿದೆ. ಸೊ ಅದನ್ನು ನಾವು ಈಗ ಟ್ಯಾಕಲ್ ಮಾಡಿದ್ದೀವಿ. ತದನಂತರ ಇವತ್ತು ಇಲ್ಲಿ ಪ್ರೈವೇಟ್ ಲ್ಯಾಂಡ್ ಪಾಪ 2-3 ಕಿಲೋಮೀಟ್ರು ಅವರೆಲ್ಲನೂ ಕೂಡ ಯಾವುದಂತಾರದು ನಿಮ್ಮ ಯಾವ ಹೊಲದು ಅಲ್ಲಿ ಎಲ್ಲರೂ ಕೂಡ ಪ್ರೈವೇಟ್ ಲ್ಯಾಂಡ್ ಖಾಸಗಿ ಪಾಪ ಅವರೆಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಕೋಆಪ್ರೇಟ್ ಮಾಡಿ ಆ ವರ್ಕ್ ಇವತ್ತು ದಿವಸ ಆಗಿದೆ. ಇಲ್ಲಿ ಬಂದ ಮೇಲೆ ಇವತ್ತು ದಿವಸ ಇದ್ರೂಸ್ ಬಕ್ಷಿ ಇರಲಿ ಇವತ್ತು ದಿವಸ ಎಲ್ಲನೂ ಕೂಡ ಇಲ್ಲಿ ಕೆಲಸ ಇವತ್ತು ದಿವಸ ಆಗಿದೆ. ಒಂದೇನೋ ಅಲ್ಲಿ ಒಂದು ದರ್ಬಾರ್ ತೋಟದಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಟೆಕ್ನಿಕಲ್ ಸಮಸ್ಯೆ ಲ್ಯಾಂಡ್ ಜಾಸ್ತಿ ಆಗಬೇಕು ಅದನ್ನು ಅಂಥೇಳಿ ವಿನಂತಿ ಮಾಡಿದ್ರೆ ನಾವು ಜೊತೆ ಮಾತನಾಡ್ತೀನಿ. ಅದು ಒಂದು ಬಗೆಹರಿಸಿದ್ರೆ ಮುಂದೆ ಇಲ್ಲಿ ಫರ್ದರ್ 300 ಮೀಟರ್ಸ್ ಏನಾಗಿದೆ ಅಂದರೆ ಹೈಟ್ ಭಾಳ ಇದೆ, ಅದು ಹಾರ್ಡ್ ರಾಕ್ ಇದೆ. ಹಾರ್ಡ್ ರಾಕ್ ಅದನ್ನು ಈ ರೀತಿ ಎಕ್ಸ್ಕ್ಯೂಷನ್ ಮಾಡೋಕ್ಕಾಗಲ್ಲ, ಅದು ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಬರ್ತದೆ. ಆ ಡ್ರಿಲ್ಲಿಂಗಿಗೆ ಇವರು 4 ಫೂಟಿಗೆ ಸುಮಾರು 3 ಕೋಟಿ ರೂಪಾಯಿ ಅದು ಪುಣೆದವ್ರು ಯಾರೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 4 ಫುಟ್ ಬೇಡ, ಮಾಡೋ ಕೈಲೇ ಒನ್ಸ್ ಫಾರ್ ಆಲ್ ಶಾಶ್ವತ ಆಗಲಿ 6 ಫೀಟ್ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹೈಟ್ ಇರ್ತದೆ, ಒಂದು 6 ಫೀಟ್ ಮಾಡಿ ಅದೊಂದು ಇನ್ನೊಂದು 50 ಲಕ್ಷ 1 ಕೋಟಿ ಜಾಸ್ತಿ ಖರ್ಚಾದರೂ ಅಡ್ಡಿಲ್ಲ. ಒಂದು 4 ಜನ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಇದರಲ್ಲಿ ಹಾರ್ಜೆಂಟಲ್ ಡ್ರಿಲ್ಲಿಂಗ್ ಒಂದು 5-6 ಜನ ಕಡೆ ಒಂದು ಪ್ರಸ್ತಾವನೆ ತೊಗೊಳ್ಳಿ, ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಇಲ್ಲಿವರೆಗೆ ನಾವು ಸುಮಾರು ಎಷ್ಟು ಖರ್ಚು ಮಾಡಿದ್ದೀವಿ? ಅದಕ್ಕೆ ಒಂದು 6 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ಡಿಮ್ಯಾಂಡ್ ಆಯಿತು, ಬರೀ ನಾವು ಹಿಂಗೆ ಮಾಡಿಕೊಟ್ಬಿಟ್ರೆ ಅದು ಮತ್ತೆ ಕುಸಿದು ಬೀಳ್ತದೆ, ಮಣ್ಣು ಕುಸಿದು ಬೀಳ್ತದೆ, ಪಿಚಿಂಗ್ ಮಾಡಬೇಕು ಅಂಥೇಳಿ. ಸೊ ಎಲ್ಲ ಕಡೆಯಲ್ಲಿ ಇನ್ ಪ್ರಿನ್ಸಿಪಲ್ ಹಣದ ನಮ್ಗೆ ಕೊರತೆ ಇದ್ದರೂ ಕೂಡ ನಾವೇನು ಡಿಸೈಡ್ ಮಾಡಿದ್ದೀವಿ, ಕೆಲವೊಂದು ಚೇಂಜ್ ಆಫ್ ವರ್ಕು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೂಡ ಸ್ವಲ್ಪ ಫಂಡ್ಸ್ ಕೊಡಿ ಅಂತ ಹೇಳಿದ್ದೀವಿ. ಕಾರ್ಪೊರೇಷನ್ದಾಗೂ ಕಮಿಷನರ್ ಇವರು ಮೇಯರ್ ಹೋದಾರೆ, ಇಲ್ಲೇ ಎಲ್ಲ ಮೆಂಬರ್ಸ್ ಹೋದಾರೆ. ಕಾರ್ಪೊರೇಷನ್ನಾಗೂ ಕೆಲವೊಂದು ವರ್ಕ್ಸ್ ಚೇಂಜ್ ಆಫ್ ವರ್ಕ್, ಯಾಕಂದರೆ ಗಾರ್ಡನ್ ಕ್ಯಾನ್ ವೇಟ್. ಗಾರ್ಡನ್ ಸ್ವಲ್ಪ 4 ದಿವಸ ತಡ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ, ರೋಡ್ ಒಂದು 4 ದಿವಸ ತಡ ಆದರೂ ಪ್ರಾಬ್ಲಮ್ ಆಗೋಲ್ಲ. ಇದು ಈ ಮಳೆಗಾಲದ ಸೀಸನ್ನಲ್ಲಿ ಕಂಪ್ಲೀಟ್ ಇದು ಮುಗಿಬೇಕಿದು ಶಾಶ್ವತವಾಗಿ 100 ವರ್ಷ ಇದು ಸಮಸ್ಯೆ ಬಗೆಯಿರುವಂಥದ್ದು. ಫ್ಲಡ್ಡಿಂಗ್ ಅವಾಯ್ಡ್ ಆಗ್ತದೆ, ಜನರಿಗೆ ಪಾಪ ಬಡವ್ರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತರಿಗೆ ಏನಾಗಲ್ಲ, ಪಾಪ ಲೋ ಲೈಂಗ್ ಏರಿಯಾದಾಗಿದ್ದಾಗಂಥ ಬಡವ್ರನ್ನ ನೋಡಿದಿರಿ ನೀವು ಲಾಸ್ಟ್ ಟೈಮ್ ಎಲ್ಲನೂ ಕೂಡ. ಒಂದು ಮಗುನೂ ಕೂಡ ಸತ್ತು ಪಾಪ ಅವಾಗ. ಇದೆಲ್ಲನೂ ಕೂಡ ಇದ್ದಾಗ ಇದನ್ನು ಕಂಪ್ಲೀಟ್ ಮಾಡೋಣ, ಚೇಂಜ್ ಆಫ್ ವರ್ಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ಆಮೇಲೆ ಪಿಚ್ಚಿಂಗ್ನು ಟೋಟಲ್ ಲೆಂಗ್ತಿಗೆ ಮಾಡ್ತೀವಿ, ಇಲ್ಲಿ ಹಾರಿಜೆಂಟಲ್ ಡ್ರಿಲ್ಲಿಂಗ್ ಮಾಡ್ತೀವಿ. ಮತ್ತು ಅಲ್ಲಿ ಎಲ್ಲಿ ನಮ್ಮ ಶಿವಾಜಿ ಚೌಕ್ನಿಂದ ಫರ್ದರ್ 3 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್ಸ್ ಅಲ್ಲ, 3 ಕಿಲೋಮೀಟರ್ಸ್ ಅಪ್ ಟು ನಾಗೂರು. ನಿಮ್ಮ ಏನದು ಬಿದ್ರಿ ಹಾಸ್ಪಿಟಲ್ ಏನಿದೆಲ್ಲ ಅದು ಒಂದು 3 ಕಿಲೋಮೀಟರ್ಸ್ನು ಕೂಡ ತೊಗೊಳ್ಳಿ ಅಂತ ಹೇಳಿದ್ದೀನಿ ವರ್ಕು. ಅದನ್ನು 3 ಕಿಲೋಮೀಟರ್ಸ್ ತೊಗೊಂಡು ಇದನ್ನು ಹಾರಿಜಾಂಟಲ್ ಡ್ರಿಲ್ಲಿಂಗ್ ಆದರೆ ನಮ್ದೆಲ್ಲನೂ ಕಂಪ್ಲೀಟ್ ಆಗುತ್ತೆ. ಔಟ್ಸೈಡ್ ಫೋರ್ಟ್ ವಾಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಇನ್ಸೈಡ್ ಇದನ್ನು ಕೂಡ ಒಂದು ಬೇರೆ ಆದರೆ ಹೊರಗಡೆ ನೀರು ಬರೋದು ಒಳಗಡೆ ಸಿಟಿಯಾಗಿ ಬರೋದು ಸ್ಟಾಪ್ ಆಗುತ್ತೆ. ದಟ್ ದ ಮೇಜರ್ ಫ್ಲಡ್ ಅದು. ಸೊ ಇದನ್ನು ಮಾಡಿ ಎಲ್ಲನೂ ಪಿಚ್ಚಿಂಗ್ ಮಾಡಿ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡಿ ಅದೊಂದು 3 ಕಿಲೋಮೀಟರ್ ತೊಗೊಂಡು ಇದನ್ನು ಕಂಪ್ಲೀಟ್ ಮಾಡಿ ಒಟ್ಟು ಏನಾರ ಮಾಡೋಣ ಅಂಥೇಳಿ ಮಾಡಿದ್ದೀವಿ. ಅದಕ್ಕೆ ಹಣದ ಏನು ಅದು ಸಮಸ್ಯೆ ಅವ್ರಿಗೆ ಇರ್ತದೆ. ಅದಕ್ಕೆ ನಾವು ಚೇಂಜ್ ಆಫ್ ವರ್ಕ್ BDA ಮತ್ತು ಕಾರ್ಪೊರೇಷನ್ನಾಗ ಒಂದು 2 ಗಾರ್ಡನ್ ಪಾರ್ಕ್ ಇರ್ಬೋದು. ನಾನು ಇಲ್ಲಿ ತನಕ ಹೇಳಿದ್ದೀನಿ, ನನ್ನ ಮತಕ್ಷೇತ್ರದಾಗ ಒಂದು ಯಾವುದೋ ಒಂದು ವರ್ಕ್ ಇದ್ದರೆ ಬೇಕಾದ್ರೆ BWD ಇರ್ಬೋದು, ಮತ್ತೊಂದು ಇರ್ಬೋದು, ಒಂದು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನಗೇನಿಲ್ಲ, ನನ್ನ ಮತಕ್ಷೇತ್ರ ಒಂದು ವರ್ಕ್ಸ್ ಇದಕ್ಕೆ ನಾನು ಚೇಂಜ್ ಆಫ್ ವರ್ಕ್ ಮಾಡ್ಕೊಡ್ತೀನಿ. ನನ್ನ ಮತಕ್ಷೇತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಚೇಂಜ್ ಆಫ್ ವರ್ಕ್ ಮಾಡ್ತೀನಿ. ಅವಶ್ಯಕತೆ ಬಿದ್ದರೆ ಬೀಳ್ತದೆ, ನಾನು ಯಾರೋ ಒಂದು ಕಂಪ್ನಿಗೆ ಹೇಳಿ ಸ್ವಲ್ಪ CSRನೂ ಕೂಡ ಕೊಡಿಸ್ತೀನಿ. ಒಂದು 4-5 ಕೋಟಿ ರೂಪಾಯಿ ನಾನು CSR ಕೊಡಿಸ್ತೀನಿ. ಕೊಡಿಸಿದನ್ನು ಟೋಟಲ್ ಕಂಪ್ಲೀಟ್ ಮಾಡಿ ಒನ್ಸ್ ಫಾರ್ ಆಲ್ ಶಾಶ್ವತವಾಗಿ ಇದನ್ನು ಪರಿಹಾರ ಕಂಡುಕೊಳ್ಳೋದು ಮಾಡ್ತೀನಿ.